ಸೊರಬ ತಾಲೂಕು ಆಡಳಿತ, ತಾಲೂಕು ಪಂಚಾಯಿತಿ, ಪುರಸಭೆ, ವಿವಿಧ ಇಲಾಖೆಗಳು ಹಾಗೂ ರಾಷ್ಟ್ರೀಯ ಹಬ್ಬಗಳ ಆಚರಣೆಯ ಸಮಿತಿಯ ಸಹಯೋಗದಲ್ಲಿ ಸೊರಬ ಪಟ್ಟಣದ ರಂಗಮಂದಿರದ ಆವರಣದಲ್ಲಿ ಸ್ವಾತಂತ್ರ್ಯ ದಿನಾಚರಣೆಯ ಕಾರ್ಯಕ್ರಮವನ್ನು ನಡೆಸಲಾಯಿತು. राष्ट्रीय राष्ट्रगीत शुरू कर. जनगण मन अधिनायक जय. ಧ್ವಜಾರೋಹಣ ನೆರವೇರಿಸಿದ ತಹಶೀಲ್ದಾರ್ ಪುರಂದರ್ ಕೆ ಅವರು ಸ್ವತಂತ್ರ ದಿನಾಚರಣೆಯ ಸಂದೇಶ ನೀಡಿ ಮಾತನಾಡಿದ ಅವರು, ಸ್ವತಂತ್ರ ಭಾರತವನ್ನ ಸದೃಢ ಭಾರತವನ್ನಾಗಿಸುವ ಜವಾಬ್ದಾರಿ ಮತ್ತು ಹೊಣೆಗಾರಿಕೆ ಇಂದು ಯುವ ಜನತೆಯ ಹೆಗಲ ಮೇಲಿದೆ. ಇಂದಿನ ತಲೆಮಾರಿನ ಬಿಂಜಿ ಮತ್ತು ಜನ್ ಅಲ್ಪಾ ಪ್ರಸ್ತುತ ಜಗತ್ತನ್ನ ಬದಲಾಯಿಸುತ್ತಿರುವ ಎರಡು ಪ್ರಮುಖ ಕಿರಿಯ ತಲೆಮಾರುಗಳಾಗಿವೆ. ಅವರುಗಳ ಆಲೋಚನೆಗಳಿಗೆ ಸ್ಪಷ್ಟ ಸ್ವರೂಪವನ್ನ ನೀಡುವ ಹಾಗೂ ದಾರಿಯನ್ನ ತೋರಿಸುವ ಜವಾಬ್ದಾರಿ ನಮ್ಮ ಹೆಗಲ ಮೇಲಿದೆ ಎಂದು ತಿಳಿಸಿದರು. ಭಾರತ ತೃತೀಯ ಜಗತ್ತಿನ ಅಗ್ರ ಪಂಕ್ತಿಯ ನಾಯಕನಾಗಿ ಹೊರಹೊಮ್ಮಿದೆ. ಈ ಸಾಧನೆಯಲ್ಲಿ ನಮ್ಮ ರಾಜ್ಯ ಕರ್ನಾಟಕದ ಪಾಲು ಅತ್ಯಂತ ಮಹತ್ವದ್ದಾಗಿದೆ. ಭಾರತದ GDPಯಲ್ಲಿ ವಿಕಾಸಕ್ಕೆ ಸಹಕಾರಿಯಾಗಿ ಸ್ಪಂದಿಸುತ್ತಾ ಬಂದಿರುವುದು ನಮಗೆಲ್ಲ ಹೆಮ್ಮೆಯ ವಿಷಯ. ಹಲವಾರು ವಿಷಯಗಳಲ್ಲಿ ರಾಷ್ಟ್ರಕ್ಕೆ ಪ್ರಥಮ ಸ್ಥಾನವನ್ನು ಗಳಿಸಿ ಜಾಗತಿಕ ಗಮನವನ್ನು ಸೆಳೆದಿದೆ. ಕುವೆಂಪುರವರ ಜಯ ಭಾರತ ಜನನಿಯ ತನುಜಾತೆ ಎನ್ನುವ ನಮ್ಮ ನಾಡಗೀತೆ ರಾಷ್ಟ್ರೀಯ ವ್ಯವಸ್ಥೆ ಒಳಗಿನ ಒಂದು ಸದೃಢ ರಾಜ್ಯದ ಪರಿಕಲ್ಪನೆಗೆ ಪರಿಭಾಷೆಯಾಗಿದೆ. ಸಹಸ್ರಾರು ವರ್ಷಗಳಿಂದಲೂ ಭಾರತ ಸರ್ವ ಕ್ಷೇತ್ರಗಳಲ್ಲೂ ಅಗ್ರಸ್ಥಾನವನ್ನು ಹೊಂದಿದ್ದು ಪ್ರಾಚೀನ ನಾಗರಿಕತೆ, ಸಂಸ್ಕೃತಿ ಹಾಗೂ ವಿಕಸಿತ ಬೌದ್ಧಿಕ ಸಾಮರ್ಥ್ಯದ ಆಧಾರದ ಮೇಲೆ ಇಡೀ ಜಗತ್ತಿಗೆ ಮಾರ್ಗದರ್ಶನವನ್ನು ಮಾಡುತ್ತಿತ್ತು. ಅಂದರೆ ಪರಕೀಯರ ನಿರಂತರ ದಾಳಿ ನಂತರ ಆಂಗ್ಲರಿಂದ ದೇಶದ ಸ್ವಾತಂತ್ರ್ಯ ಅಪಹರಣ ನಮ್ಮನ್ನು ಜರ್ಜರಿತಗೊಳಿಸಿತ್ತು. ಹಲವಾರು ಮಹಾವೀರರು ಇವುಗಳ ವಿರುದ್ಧ ಹೋರಾಡಿ ಹುತಾತ್ಮರಾಗಿದ್ದಾರೆ. ಕರ್ನಾಟಕದ ಮಟ್ಟಿಗೆ ಹೈದರಾಲಿ, ಟಿಪ್ಪು ಸುಲ್ತಾನ್, ಕಿತ್ತೂರು ರಾಣಿ ಚೆನ್ನಮ್ಮ, ಸಂಗೊಳ್ಳಿ ರಾಯಣ್ಣ, ಹಲಗಲಿಯ ಬೇಡರು ಹೀಗೆ ಆರಂಭದಲ್ಲಿ ಅನೇಕ ವೀರರು ನಾಡಿನ ಸ್ವಾತಂತ್ರ್ಯಕ್ಕಾಗಿ ಹೋರಾಟ ಮಾಡಿದ್ದಾರೆ. ವಿದ್ಯಾರ್ಥಿಗಳಿಂದ ಸಾಂಸ್ಕೃತಿಕ ಕಾರ್ಯಕ್ರಮ, ಸನ್ಮಾನ ಕಾರ್ಯಕ್ರಮವನ್ನ ನಡೆಸಲಾಯಿತು. ಇದೇ ಸಂದರ್ಭದಲ್ಲಿ ಸರ್ಕಲ್ ಇನ್ಸ್ಪೆಕ್ಟರ್ ಮಹಾಂತೇಶ್ ಲಂಬೆ, ತಾಲೂಕು ಪಂಚಾಯಿತಿ ಕಾರ್ಯನಿರ್ವಹಣಾಧಿಕಾರಿ KG ಶಶಿಧರ್, ಕ್ಷೇತ್ರ ಶಿಕ್ಷಣಾಧಿಕಾರಿ R ಪುಷ್ಪ, ಅಗ್ನಿಶಾಮಕ ಠಾಣಾಧಿಕಾರಿ ಮಹಾಬಲೇಶ್ವರ್, ನೌಕರರ ಸಂಘದ ಅಧ್ಯಕ್ಷ S ಮಂಜುನಾಥ್, ಸಂಜೀವನ್ ಕುಮಾರ್, ತಾಲೂಕು ಗ್ಯಾರಂಟಿ ಯೋಜನೆಯ ಅಧ್ಯಕ್ಷ ಜಯಶೀಲ ಗೌಡ, H ಗಣಪತಿ ಹುಲ್ದಿಕೊಪ್ಪ, ರಾಜಪ್ಪ ಮಾಸ್ಟರ್, ಚಿನ್ನಪ್ಪ ಅಬ್ದುಲ್, ರಶೀದ್ ಉಪಸ್ಥಿತರಿದ್ದರು. ಸಂದೀಪ್ UN 9 ಲೈವ್ ನ್ಯೂಸ್, ಸೊರಬ.